ಫ್ರೆಂಡ್ಸ್, JEE ಮೇನ್ 2025 ಅಪ್ಲಿಕೇಶನ್ ಓಪನ್ ಆಗಿದೆ. ಇನ್ನು 10 ಡೇಸ್ ಬಾಕಿ ಇದೆ. ತುಂಬಾ ವಿದ್ಯಾರ್ಥಿಗಳಿಗೆ ಬಹಳ ಕನ್ಫ್ಯೂಷನ್ಸ್ ಇದೆ OBC ಸರ್ಟಿಫಿಕೇಟ್ ಬಗ್ಗೆ. ಇನ್ನ ಕೆಲವು ಮಾಹಿತಿಗಾಗಿ ಈ ವಿಡಿಯೋ ಪೂರ್ಣ ನೋಡಿರಿ. ಸ್ಟೆಪ್ ಬೈ ಸ್ಟೆಪ್ ಫಾರ್ಮ್ ಫಿಲ್ಲಿಂಗ್ ಕಂಪ್ಲೀಟ್ ಆಗಿ ತೋರಿಸ್ತೇನೆ. ಸೊ ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು. ನಮಸ್ಕಾರ, ಕ್ವಿಕ್ ಇನ್ಫೋ ಕರ್ನಾಟಕ ಚಾನೆಲ್ ಗೆ ಸ್ವಾಗತ. ಇವತ್ತು JEE ಮೇನ್ಸ್ 2025 ಅಪ್ಲಿಕೇಶನ್ ಫಾರ್ಮ್ ಜನವರಿ 2026 ನಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಇದರದ್ದು ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡೋದು, ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ರು ಈ ವಿಡಿಯೋ ಎಂಡ್ ವರೆಗೆ ನೋಡಿದ್ರೆ ನಿಮ್ಗೆ ಯಾವ್ದು ಮಿಸ್ಟೇಕ್ಸ್ ಇಲ್ದಂಗೆ ನೀವು ಅಪ್ಲಿಕೇಶನ್ ಹಾಕಬಹುದು. ಫಸ್ಟ್ JEE ಬಗ್ಗೆ ಒಂದು ಚಿಕ್ಕ ಮಾಹಿತಿ. JEE ಮೇನ್ ಅಂದ್ರೆ ಇದು ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್. BE, BTech, ಬ್ಯಾಚಲರ್ ಆಫ್ ಆರ್ಕಿಟೆಕ್ಚರ್, ಬ್ಯಾಚಲರ್ ಆಫ್ ಪ್ಲಾನಿಂಗ್ ಕೋರ್ಸಸ್ ಗೆ ಅಡ್ಮಿಷನ್ ಕೂಡ ಇದನ್ನು ಅಪ್ಲೈ ಮಾಡಬಹುದು. ಏಜ್ ಎಲಿಜಿಬಿಲಿಟಿ ಏನಿದೆ ಅಂದ್ರೆ ಏಜ್ ಎಲಿಜಿಬಿಲಿಟಿ ಏನಿರೋದಿಲ್ಲ. ಫಸ್ಟ್ ನೀವು 12th ಪಾಸ್ ಇರಬೇಕು, ಇಲ್ಲದ್ರೆ 12th ಅಪಿಯರಿಂಗ್ ಇರಬೇಕು. 12th ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇದ್ದರೂ BE, BTech ಗೆ ಅಪ್ಲೈ ಮಾಡಬಹುದು. ಫಸ್ಟ್ ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆ ವೆಬ್ಸೈಟ್ ಮುಖಾಂತರ ನೀವು ಓಪನ್ ಮಾಡಬಹುದು. ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಫಾರ್ JEE ಮೇನ್ಸ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ JEE ಮೇನ್ 2026 ಸೆಷನ್ 1 ರಿಜಿಸ್ಟ್ರೇಷನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ಫಸ್ಟ್ ನೋಡಿ, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ, ಆಮೇಲೆ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡೋಣ. ನೋಡ್ರಿ, ಇದು ಎಕ್ಸಾಮ್ ಫೀಸ್ಗಳು. ನಿಮ್ದು ಯಾವ ಕ್ಯಾಟಗರಿ ಇದೆ ಆ ಕ್ಯಾಟಗರಿ ನೋಡಿ ನಿಮ್ದು ಫೀಸು ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಕೆಳಗಡೆ ಈ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ಕ್ಲಿಕ್ ಹೇರ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ನೋಡಿ, ಅಪ್ಲಿಕೇಶನ್ ಫಿಲ್ ಮಾಡುವಾಗ ಆಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ನೀವು ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಹಾಕಿ, ಆಮೇಲೆ ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್ ಹಾಕಿ. ಇಲ್ಲಿ ಕನ್ಫರ್ಮ್ ಪರ್ಸನಲ್ ಡೀಟೇಲ್ಸ್ ಅಂತಿದೆ. ಸೇಮ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಹಾಕಿ ಸೇಮ್. ಈಗ ನಿಮ್ದು ಪ್ರೆಸೆಂಟ್ ಅಡ್ರೆಸ್ ಹಾಕಿ, ಕಂಟ್ರಿ, ಸ್ಟೇಟ್, ಡಿಸ್ಟ್ರಿಕ್ಟ್, ಪಿನ್ ಕೋಡ್ ಎಲ್ಲ. ಇಲ್ಲಿ ಇಮೇಲ್ ಐಡಿ, ವ್ಯಾಲಿಡ್ ಇಮೇಲ್ ಐಡಿ, ಸೇಮ್ ಕನ್ಫರ್ಮ್ ಇಮೇಲ್ ಅಡ್ರೆಸ್, ಆಮೇಲೆ ಮೊಬೈಲ್ ನಂಬರ್ ಹಾಕಿ, ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ. ಇಲ್ಲಿ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದಾಗ ಇಲ್ಲಿ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಗೆ ಕ್ಲಿಕ್ ಮಾಡಿ. ಇಲ್ದಿದ್ದಲ್ಲಿ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಬೇರೆದಾಗಿ ನೀವು ಫಿಲ್ ಮಾಡಿ. ನೆಕ್ಸ್ಟ್ ಸ್ಟ್ರಾಂಗ್ ಪಾಸ್ವರ್ಡ್ ಫಿಲ್ ಮಾಡಿ, ಕನ್ಫರ್ಮ್ ಪಾಸ್ವರ್ಡ್ ಹಾಕಿ, ಯಾವ್ದಾದ್ರು ಒಂದು ಸೆಕ್ಯೂರಿಟಿ ಕ್ವಶನ್ ಸೆಲೆಕ್ಟ್ ಮಾಡಿ, ಅದ್ರದ್ದು ಆನ್ಸರ್ ಹಾಕಿ, ಕ್ಯಾಪ್ಚಾ ಹಾಕಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಲ್ಲಿ ನಿಮಗೆ ಒಂದ್ಸರಿ ರಿವ್ಯೂ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳ್ತಿದೆ. ಹಾಗಾಗಿ ನೀವು ಫಿಲ್ ಮಾಡಿರೋ ಡೀಟೇಲ್ಸ್ ಎಲ್ಲ ಒಂದ್ಸರಿ ಕರೆಕ್ಟ್ ಇದೆ ಇಲ್ಲ ಅಂತ ಒಂದ್ಸರಿ ಕನ್ಫರ್ಮ್ ಮಾಡಿಕೊಳ್ಳಿ. ಎಲ್ಲದು ಕನ್ಫರ್ಮ್ ಆದ ಮೇಲೆ ಈ ಎಲ್ಲಾ ಚೆಕ್ ಬಾಕ್ಸ್ ನ ಟಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಐ ಅಗ್ರಿ ಚೆಕ್ ಬಾಕ್ಸ್ ನ ಟಿಕ್ ಮಾಡಿ, ಸಬ್ಮಿಟ್ ಅಂಡ್ ಸೆಂಡ್ OTP ಟು ವೆರಿಫೈ ಮೊಬೈಲ್ ನಂಬರ್ ಅಂತ ಹಾಕಿ ಎಸ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಹಾಕಿ ಸಬ್ಮಿಟ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ನೋಡಿ, ಈಗ ನಮ್ದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಆಟೋಮೆಟಿಕ್ ಆಗಿ ಅದೇ ಲಾಗಿನ್ ಆಗಿದೆ. ಇದು ನಮ್ದು ಲಾಗಿನ್ ಪೇಜ್. ಫಸ್ಟ್ ಇಲ್ಲಿ ನೋಡಿ, ಮೊಬೈಲ್ ನಂಬರ್ ವೆರಿಫೈಡ್ ಇದೆ, ಇಮೇಲ್ ಐಡಿ ವೆರಿಫೈ ಆಗಿಲ್ಲ. ಫಸ್ಟ್ ಇಮೇಲ್ ಐಡಿ ವೆರಿಫೈ ಮಾಡಿ. ವೆರಿಫೈ ಇಮೇಲ್ ಐಡಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಅಂಡ್ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ ಇಮೇಲ್ಗೆ ಒಂದು OTP ಬಂದಿರುತ್ತೆ. ಆ OTP ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಮೇಲ್ ಐಡಿ ಈಸ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನೆಕ್ಸ್ಟ್ ನಮ್ದು ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟೆಡ್ ಅಂತಿದೆ. ಫೀ ಪೇಮೆಂಟ್ ಇನ್ಕಂಪ್ಲೀಟ್, ಅಪ್ಲಿಕೇಶನ್ ಫಾರ್ಮ್ ವ್ಯೂ ಇನ್ಕಂಪ್ಲೀಟ್ ಅಂತಿದೆ. ಹಾಗಾಗಿ ಈಗ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, 12 ಸ್ಟೆಪ್ಸ್ ಇದಾವೆ. ಅದರಲ್ಲಿ ಒಂದು ಸ್ಟೆಪ್ ಕಂಪ್ಲೀಟ್ ಆಗಿದೆ ನಮ್ದು. ಉಳಿದಿದ್ದು 11 ಸ್ಟೆಪ್ಸ್ ನಾವು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಡೋಣ. ಈಗ ಫಸ್ಟ್ ಪರ್ಸನಲ್ ಡೀಟೇಲ್ಸ್ ಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಪರ್ಸನಲ್ ಡೀಟೇಲ್ಸ್ ಅವಾಗಲೇ ಆಟೋ ಫೆಚ್ ಆಗಿರುತ್ತೆ. ಕೆಲವೊಂದು ಪಾಯಿಂಟ್ಸ್ ಮಾತ್ರ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಸ್ಟ್ ನ್ಯಾಷನಾಲಿಟಿ, ನೆಕ್ಸ್ಟ್ ಸ್ಟೇಟ್ ಆರ್ ಯೂನಿಯನ್ ಟೆರಿಟರಿ ಫ್ರಮ್ ವೇರ್ 12th ಆರ್ ಈಕ್ವಿಲೆಂಟ್ ಪಾಸ್ಡ್ ಆರ್ ಅಪಿಯರಿಂಗ್. 12th ನಿಮ್ದು ಯಾವ ಸ್ಟೇಟ್ ನಲ್ಲಿ ಕಂಪ್ಲೀಟ್ ಆಗಿದೆ ಅಂತ ಕೇಳ್ತಾ ಇದೆ. ಕರ್ನಾಟಕ ಇದೆ, ಹಾಗಾಗಿ ಕರ್ನಾಟಕ ಅಂತ ಹಾಕ್ತೀನಿ. ನೆಕ್ಸ್ಟ್ ಕ್ಯಾಟಗರಿ. ನೋಡ್ರಿ, ಕ್ಯಾಟಗರಿ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಮಂದಿ ಏನ್ ಕನ್ಫ್ಯೂಷನ್ ಆಗ್ತಾರೆ ಅಂದ್ರೆ OBC NCL ಅಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ತಿಳ್ಕೊಂತಾರೆ. OBC NCL ಅಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲ. OBC ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇಂದ ಒಂದು ಸಪರೇಟ್ ಆಗಿ ಸರ್ಟಿಫಿಕೇಟ್ ಸಿಗುತ್ತೆ. ಅದು ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಲಿಂದ ಪಡಿಬೇಕಾಗುತ್ತೆ. ಇಲ್ಲಿ ಸೆಂಟ್ರಲ್ ಲಿಸ್ಟ್ ಅಂತ ಕೊಟ್ಟಿದೆ. ಇದೇನ ಸೆಂಟ್ರಲ್ ಲಿಸ್ಟ್ ಕೊಟ್ಟಿಲ್ಲ ಅಂದ್ರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕನ್ಸಿಡರ್ ಆಗುತ್ತೆ. ಇಲ್ಲಿ ಸೆಂಟ್ರಲ್ ಲಿಸ್ಟ್ ಇಂದು ಬೇರೆನೆ ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ ನಮ್ಮ ಹತ್ರ ಇದ್ರೆ ಮಾತ್ರ ಈ OBC ಅಂತ ಸೆಲೆಕ್ಟ್ ಮಾಡಿ. ಸ್ವಲ್ಪ ಮುಸ್ಲಿಮ್ಸ್ ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ, ಆದ್ರೆ OBC ಸರ್ಟಿಫಿಕೇಟ್ ಇರಂಗಿಲ್ಲ. ಬಟ್ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ ಇಂದ ಸರ್ಟಿಫಿಕೇಟ್ ಇರುತ್ತೆ ಅವ್ರ ಹತ್ರ. ಹಾಗಾಗಿ ಅವರು ಜನರಲ್ EWS ಸರ್ಟಿಫಿಕೇಟ್ ಗೆ ಸೆಲೆಕ್ಟ್ ಮಾಡಬಹುದು. ಅದು ಇಲ್ಲ, OBC ಸರ್ಟಿಫಿಕೇಟ್ ಕೂಡ ಇಲ್ದಿದ್ದಲ್ಲಿ ಜನರಲ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗ ಈ ಕೇಸಲ್ಲಿ 2B ಕ್ಯಾಟಗರಿ ಅವ್ರದ್ದು OBC ಕೂಡ ಇಲ್ಲ ಅವ್ರಲ್ಲಿ, EWS ಕೂಡ ಇಲ್ಲ. ಹಾಗಾಗಿ ನಾನು ಜನರಲ್ ಅಂತ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಕನ್ಫರ್ಮ್ ಕ್ಯಾಟಗರಿ ಜನರಲ್. ಆರ್ ಯು ಡಯಾಬಿಟಿಕ್ ಅಂತಿದೆ, ನೋ ಅಂತ ಹಾಕಿ. ಪ್ಲೇಸ್ ಆಫ್ ರೆಸಿಡೆನ್ಸ್ ಅರ್ಬನ್ ಇದ್ದಲ್ಲಿ ಅರ್ಬನ್ ಹಾಕಿ, ರೂರಲ್ ಇದ್ದಲ್ಲಿ ರೂರಲ್ ಹಾಕಿ. ಆನ್ಯುವಲ್ ಇನ್ಕಮ್, ಕ್ಯಾಸ್ಟ್ ಇನ್ಕಮ್ ನಲ್ಲಿ ನಿಮ್ದು ಎಷ್ಟಿದೆ ಆನ್ಯುವಲ್ ಇನ್ಕಮ್ ಅದು ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿ.
ಮೋಡ್ ಆಫ್ ಪ್ರಿಪರೇಷನ್ ಸೆಲ್ಫ್ ಸ್ಟಡಿನ ಆನ್ಲೈನ್ ಕೋಚಿಂಗ್ ಯಾವ್ದಿದೆ ಅದು ನೋಡಿ ನೀವು ಹಾಕಿ. ಮೀಡಿಯಂ ಆಫ್ ಸ್ಕೂಲಿಂಗ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಕನ್ನಡ ಮೀಡಿಯಂ ಇದ್ದಲ್ಲಿ ಕನ್ನಡ, ಇಂಗ್ಲಿಷ್ ಇದ್ದಲ್ಲಿ ಇಂಗ್ಲಿಷ್ ಹಾಕಿ. ಯಾವ್ದಿದೆ ನೋಡಿ ಅದನ್ನ ಹಾಕಿ. ಕ್ಯಾಪ್ಚಾ ಫಿಲ್ ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು PWD ಕ್ಯಾಂಡಿಡೇಟ್ ಅಂತ ಕೇಳ್ತಿದೆ. ಹ್ಯಾಂಡಿಕ್ಯಾಪ್ ಇದ್ದಲ್ಲಿ ಎಸ್ ಹಾಕಿ, ಇಲ್ದಿದ್ದಲ್ಲಿ ನೋ ಅಂತ ಹಾಕಿ. ಕ್ಯಾಪ್ಚಾ ಹಾಕಿ ಸೇವ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಚೂಸ್ ಐಡೆಂಟಿಟಿ. ಇಲ್ಲಿ ಆಧಾರ್ ಕಾರ್ಡ್ ಇದೆ, ಡಿಜಿ ಲಾಕರ್ ಇದೆ, ಇಂಡಿಯನ್ ಪಾಸ್ಪೋರ್ಟ್ ನಂಬರ್, ನಾನ್ ಇಂಡಿಯನ್ ಪಾಸ್ಪೋರ್ಟ್ ನಂಬರ್, ಪಾನ್ ಕಾರ್ಡ್ ಯಾವ್ದನ್ನ ಒಂದು ಸೆಲೆಕ್ಟ್ ಮಾಡಿ ಆ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ನಂಬರ್ ಹಾಕಿ, ಕನ್ಫರ್ಮ್ ಆಧಾರ್ ಕಾರ್ಡ್ ನಂಬರ್ ಹಾಕಿ, ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡ್ರಿ, ಆಧಾರ್ ಕಾರ್ಡ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ಹಾಕಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ತೋರಿಸುತ್ತೆ. ಎಲ್ಲ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಡೂ ಯು ಹ್ಯಾವ್ ಆಫರ್ ಐಡಿ? ಆಫರ್ ಐಡಿ ಇದ್ರೆ ಎಸ್ ಅಂತ ಹಾಕಿ, ಇಲ್ದಿದ್ದಲ್ಲಿ ನೋ ಅಂತ ಹಾಕಿ. ಆಫರ್ ಐಡಿ ಮಾಡೋದು ಬಹಳ ಸಿಂಪಲ್ ಇದೆ. ಡಿಜಿ ಲಾಕರ್ ಥ್ರೂ ಮಾಡಬೇಕಾಗುತ್ತೆ. ನಿಮಗೆ ಹೇಗೆ ಮಾಡೋದು ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಒಂದು ಶಾರ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೇನೆ. ನೆಕ್ಸ್ಟ್ ಇಲ್ಲಿ ನೋಡಿ, ಅಪ್ಲೈ ಫಾರ್ ಪೇಪರ್ 1 BE ಆರ್ BTech ಇದೆ, ಪೇಪರ್ 2A ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಇದೆ, ಪೇಪರ್ 2B ಬ್ಯಾಚುಲರ್ ಆಫ್ ಪ್ಲಾನಿಂಗ್ ಅಂತಿದೆ. ನಿಮ್ಗೆ ಇದರಲ್ಲಿ ಯಾವ ಪೇಪರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ ಪೇಪರ್ ನೀವು ಸೆಲೆಕ್ಟ್ ಮಾಡಬಹುದು. ನಮ್ ಕೇಸ್ ನಲ್ಲಿ ಪೇಪರ್ 1 ಮಾತ್ರ ಸೆಲೆಕ್ಟ್ ಮಾಡ್ತಿದ್ದೀನಿ ನಾನು. ನೆಕ್ಸ್ಟ್ ಕ್ವಶನ್ ಪೇಪರ್ ಮೀಡಿಯಂ. ನಿಮ್ಗೆ ಯಾವ ಕ್ವಶನ್ ಪೇಪರ್ ಮೀಡಿಯಂ ಬೇಕೋ ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಳ್ಳಿ. ಎಕ್ಸಾಮ್ ಸಿಟಿ ಚಾಯ್ಸ್ ಒಂದು 4 ಇರುತ್ತೆ. ಹಾಗಾಗಿ ನಿಮ್ದು ನಿಯರ್ ಬೈ ಪ್ಲೇಸಸ್ ಫಸ್ಟ್ ಪ್ರಿಫರೆನ್ಸ್ ಯಾವುದು, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು, ಹಾಗೆ ನೀವು ಪ್ರಿಫರೆನ್ಸ್ ಕೊಡಿ. ನೆಕ್ಸ್ಟ್ ಫಾದರ್ ಆಕ್ಯುಪೇಷನ್ ಹಾಕಿ, ಫಾದರ್ ಇಂದ ಕ್ವಾಲಿಫಿಕೇಶನ್ ಹಾಕಿ, ಮದರ್ ಆಕ್ಯುಪೇಷನ್ ಹಾಕಿ, ಮದರ್ ಕ್ವಾಲಿಫಿಕೇಶನ್ ಹಾಕಿ, ನಿಮ್ದು ಕ್ಯಾಪ್ಚಾ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದು ನಿಮ್ದು 10th ಡೀಟೇಲ್ಸ್. 10th ಇಂದ ಡೀಟೇಲ್ಸ್ ಹಾಕ್ಬೇಕಾಗುತ್ತೆ. ಫಸ್ಟ್ ಪಾಸ್ ಸ್ಟೇಟಸ್, ಪಾಸ್ಡ್ ಯಾವ ಇಯರ್ ನಲ್ಲಿ ಪಾಸ್ ಆಗಿದ್ದೀರಿ ಆ ಇಯರ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಯಾವುದು 10th. ನೆಕ್ಸ್ಟ್ ಪ್ಲೇಸ್ ಆಫ್ ಸ್ಕೂಲ್ ಅರ್ಬನ್ ರೂರಲ್ ಅಂತಿದೆ, ನಿಮ್ದು ಯಾವ್ದಿದೆ ಅದು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಟೈಪ್ ಆಫ್ ಸ್ಕೂಲ್ ಯಾವ್ದಿದೆ, ಗೌರ್ಮೆಂಟ್ ಸ್ಕೂಲಾ, ಏಡೆಡ್ ಸ್ಕೂಲಾ, ಯಾವ್ದಿದೆ ನೋಡಿ, KVನ ಯಾವ್ದಿದೆ ನೋಡಿ ನೀವು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸ್ಟೇಟ್, ಯಾವ ಸ್ಟೇಟ್ ನಲ್ಲಿ ಓದಿರಿ ಆ ಸ್ಟೇಟ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಡಿಸ್ಟಿಕ್ ಯಾವ್ದು, ಡಿಸ್ಟಿಕ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬೋರ್ಡ್ ಯಾವ್ದು 10th ಇಂದು ಆ ಬೋರ್ಡ್ ನ ಸೆಲೆಕ್ಟ್ ಮಾಡಿ. ಸೆಂಟ್ರಲ್ ಸಿಲೆಬಸ್ ಅಂದ್ರೆ ಇದು ಸೆಲೆಕ್ಟ್ ಮಾಡಿ. ಸ್ಟೇಟ್ ಬೋರ್ಡ್ ಇದ್ರೆ ಸ್ಟೇಟ್ ಇದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ರಿಸಲ್ಟ್ ಮೋಡ್ CGPM ನ ಪರ್ಸೆಂಟೇಜ್ ಸೆಲೆಕ್ಟ್ ಮಾಡಿ. ಟೋಟಲ್ ಔಟ್ ಆಫ್ ಎಷ್ಟು ಮಾರ್ಕ್ಸ್ ಬಂದಿದೆ ಇಲ್ಲಿ ಹಾಕಿ. ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ನಿಮ್ದು 10th ರಿಜಿಸ್ಟರ್ ನಂಬರ್ ಹಾಕಿ, ಸ್ಕೂಲ್ ನೇಮ್ ವಿತ್ ಅಡ್ರೆಸ್ ಹಾಕಿ ಇಲ್ಲಿ. ಆಮೇಲೆ ಇಲ್ಲಿ ಸ್ಕೂಲ್ ಇಂದ ಪಿನ್ ಕೋಡ್ ಹಾಕಿ. ನೆಕ್ಸ್ಟ್ ಇದು 12th ಡೀಟೇಲ್ಸ್. ನೀವು ಅವಾಗಲೇ ಪಾಸ್ ಆಗಿದ್ದಲ್ಲಿ ಪಾಸ್ ಅಂತ ಹಾಕಿ, ಈಗ ಇನ್ನು ಅಪಿಯರಿಂಗ್ ಇದ್ರೆ ಅಪಿಯರಿಂಗ್ ಅಂತ ಹಾಕಿ. ಆಟೋಮೆಟಿಕ್ ಆಗಿ ಅಪಿಯರಿಂಗ್ ಅಂತ ಹಾಕಿದಾಗ ಆಟೋಮೆಟಿಕ್ ಆಗಿ 2026 ಪಾಸಿಂಗ್ ಇಯರ್ ಅಂತ ಬರುತ್ತೆ. ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಯಾವ್ದು ಅಂತ ಕೇಳ್ತಿದೆ. ಇಲ್ಲಿ ನಿಮ್ದು PUC ಸೆಕೆಂಡ್ ಇಯರ್ ಅಲ್ಲ, ಇಂಟರ್ಮೀಡಿಯೇಟ್ ಆರ್ 2 year ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಇದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪ್ಲೇಸ್ ಆಫ್ ಸ್ಕೂಲ್ ರೂರಲ್ ಅರ್ಬನ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಟೈಪ್ ಆಫ್ ಸ್ಕೂಲ್ ಸೇಮ್ ಗೌರ್ಮೆಂಟ್ ಪ್ರೈವೇಟ್ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡಿ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಡಿಸ್ಟಿಕ್, ಯಾವ ಡಿಸ್ಟಿಕ್ ನಲ್ಲಿ ಓದ್ತಿದ್ರೆ ಆ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸ್ಕೂಲ್ ಬೋರ್ಡ್ ಯಾವ್ದಿದೆ ಅಂದ್ರೆ ಕಾಲೇಜ್ ಬೋರ್ಡ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ದು PUC ಸೆಕೆಂಡ್ ಇಯರ್ ರಿಜಿಸ್ಟರ್ ನಂಬರ್ ಗೊತ್ತಿಲ್ಲದಲ್ಲಿ ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ನಲ್ಲಿ ಯಾವ ರಿಜಿಸ್ಟರ್ ನಂಬರ್ ಇರುತ್ತೆ ಆ ರಿಜಿಸ್ಟರ್ ನಂಬರ್ ಇಲ್ಲಿ ಹಾಕಬಹುದು. ನೆಕ್ಸ್ಟ್ ಕಾಲೇಜ್ ನೇಮ್ ವಿತ್ ಅಡ್ರೆಸ್ ಹಾಕಿ, ಕಾಲೇಜ್ ಪಿನ್ ಕೋಡ್ ಹಾಕಿ, ಇಲ್ಲಿ ಕ್ಯಾಪ್ಚಾ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆರ್ ಯು ಟ್ವಿನ್ ಅಂಡ್ ಬೋತ್ ಅಪ್ಲೈಯಿಂಗ್ ಫಾರ್ JW ಅಂತಿದೆ. ಟ್ವಿನ್ಸ್ ಇದ್ರೆ ಎಸ್ ಅಂತ, ಟ್ವಿನ್ಸ್ ಆಗಿ ಇಬ್ಬರು JW ಗೆ ಅಪ್ಲೈ ಮಾಡ್ತಿದ್ದಲ್ಲಿ ಎಸ್ ಅಂತ ಹಾಕಿ, ಇಲ್ದಿದ್ದಲ್ಲಿ ನೋ ಅಂತ ಹಾಕಿ. ಪ್ಲೇಸ್ ಆಫ್ ಬರ್ತ್ ಯಾವ್ದಿದೆ ಸೆಲೆಕ್ಟ್ ಮಾಡಿ. ಸ್ಟೇಟ್ ಅಂಡ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಪ್ಚಾ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ರಿ, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ಪೇರೆಂಟ್ಸ್ ಅಂತಿದೆ. ಅವ್ರದ್ದು ಇನ್ನೊಂದು ಎಕ್ಸ್ಟ್ರಾ ಆಲ್ಟರ್ನೇಟ್ ನಂಬರ್ ಕೊಡಬೇಕು, ಆಲ್ಟರ್ನೇಟ್ ಇಮೇಲ್ ID ಕೊಡಬೇಕು. ಕ್ಯಾಪ್ಚಾ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಮೊಬೈಲಿಗೆ ಒಂದು OTP ಬರುತ್ತೆ, ಇಮೇಲ್ ID ಒಂದು OTP ಬರುತ್ತೆ. OTP ಹಾಕಿದ ಮೇಲೆ ವೆರಿಫೈ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇದು ನೋಡಿ ಬಹಳ ಇಂಪಾರ್ಟೆಂಟ್, ಲೈವ್ ಫೋಟೋ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ. ನಿಮ್ ಕಂಪ್ಯೂಟರ್ಗೆ ಏನಾನ ಕ್ಯಾಮ್ರಾ ಇಲ್ದಿದ್ದಲ್ಲಿ ನೀವು ಫೋನ್ ಲಿಂದ ಈ ಸ್ಕ್ಯಾನರ್ ಅನ್ನ ಸ್ಕ್ಯಾನ್ ಮಾಡಿ ಒಂದು ಪ್ಲೇನ್ ಬ್ಯಾಕ್ ಗ್ರೌಂಡ್ ಇಲ್ಲಾಂದ್ರೆ ಲೈಟ್ ಕಲರ್ ಬ್ಯಾಕ್ ಗ್ರೌಂಡ್ ನಲ್ಲಿ ನೀವು ಫೋಟೋ ತಗೋಬೇಕಾಗುತ್ತೆ. 80% ನಿಮ್ದೆಲ್ಲ ಫೇಸ್ ಕಾಣಬೇಕಾಗುತ್ತೆ. ಕ್ಯಾಪ್ ಎಲ್ಲ ಏನು ಯೂಸ್ ಮಾಡಬಾರ್ದು. ಆಮೇಲೆ ಇಯರ್ಸ್ ಕೂಡ ಪೂರ್ತಿ ಕಂಪ್ಲೀಟ್ ಆಗಿ ಕಾಣಬೇಕಾಗುತ್ತೆ. ಫೋನ್ ನಲ್ಲಿ ನೀವು ಫೋಟೋ ಕ್ಯಾಪ್ಚರ್ ಆದ್ಮೇಲೆ ಇಲ್ಲಿ ರಿಫ್ರೆಶ್ ಕ್ಯಾಪ್ಚರ್ಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋನ್ ನಲ್ಲಿ ಬಂದಿರೋ ಫೋಟೋ ಇಲ್ಲಿ ನಿಮಗೆ ಶೋ ಆಗುತ್ತೆ. ಫೋಟೋ ಬಂದಿದೆ, ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ 3 ಫೈಲ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಫೋಟೋ ವಿತ್ 80% ಫೇಸ್ ವಿತೌಟ್ ಮಾಸ್ಕ್. ಈ ಸೈಜ್ ಒಂದು 10 ಲಿಂದ 200 KB ವರೆಗೆ ಇರಬೇಕು, JPG ಒಳಗಿರಬೇಕು. ಆಮೇಲೆ ಸಿಗ್ನೇಚರ್ ಸೇಮ್ JPG ಡಾಕ್ಯುಮೆಂಟ್ 10 ಲಿಂದ 100 KB ಒಳಗಿರಬೇಕು. ನೆಕ್ಸ್ಟ್ ಕ್ಲಾಸ್ 10th ಮಾರ್ಕ್ಸ್ ಕಾರ್ಡ್, ಇದು PDF ನಲ್ಲಿ ಇರಬೇಕು. 50 ಲಿಂದ 300 KB ಒಳಗಿರಬೇಕು. ಎಲ್ಲವನ್ನು ಅಪ್ಲೋಡ್ ಮಾಡಿಕೊಳ್ಳಿ.
ಎಲ್ಲ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಕ್ಯಾಪ್ಚಾ ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಡೀಟೇಲ್ಸ್ ಅನ್ನು ಈಗ ಒಂದ್ಸರಿ ಚೆಕ್ ಮಾಡಬೇಕಾಗುತ್ತೆ. ಹಾಗಾಗಿ ಕಂಪ್ಲೀಟ್ ಆಗಿ ಒಂದ್ಸರಿ ಸ್ಪೆಲ್ಲಿಂಗ್ಸ್ ಜೊತೆ ಕಂಪ್ಲೀಟ್ ಆಗಿ ಚೆಕ್ ಮಾಡಿಕೊಳ್ಳಿ. ಒಂದ್ಸರಿ ಸಬ್ಮಿಟ್ ಮಾಡಿದ್ಮೇಲೆ ಎಡಿಟ್ ಮಾಡೋಕೆ ಇರೋದಿಲ್ಲ, ಹಾಗಾಗಿ ಎಲ್ಲ ಚೆಕ್ ಮಾಡಿಕೊಳ್ಳಿ. ಎಲ್ಲ ಕರೆಕ್ಟ್ ಇದ್ದಲ್ಲಿ ಇದೆಲ್ಲ ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಬೇಕಾಗುತ್ತೆ. ಎಲ್ಲ ಚೆಕ್ ಬಾಕ್ಸ್ ಟಿಕ್ ಮಾಡಿದ ಮೇಲೆ ಇಲ್ಲಿ ಐ ಅಗ್ರಿ ಮೇಲೆ ಟಿಕ್ ಮಾಡಿ ಫೈನಲ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಗೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಮ್ದು ಅಪ್ಲಿಕೇಶನ್ ಫಾರ್ಮ್ ವ್ಯೂ ಕಂಪ್ಲೀಟ್ ಆಗಿದೆ. ಈಗ ಪೇಮೆಂಟ್ ಮಾಡಬೇಕಾಗುತ್ತೆ. ಪೇ ಎಕ್ಸಾಮಿನೇಷನ್ ಫೀ ಆಫ್ 800 rupees ಅಂತಿದೆ, ಇದನ್ನ ಕ್ಲಿಕ್ ಮಾಡಿ. ಪೇಮೆಂಟ್ ಕಂಪ್ಲೀಟ್ ಮಾಡಿಕೊಳ್ಳಿ. ಪೇಮೆಂಟ್ ಕಂಪ್ಲೀಟ್ ಮಾಡಿದ ಮೇಲೆ ಇಲ್ಲಿ ನೋಡ್ರಿ ರಿಡೈರೆಕ್ಟ್ ಆಗುತ್ತೆ. ಪೇಮೆಂಟ್ ಕನ್ಫರ್ಮ್ ಆದ ಮೇಲೆ ಇಲ್ಲಿ ಡೌನ್ಲೋಡ್ ಕನ್ಫರ್ಮೇಶನ್ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಇದೇ ನಿಮ್ದು ಕನ್ಫರ್ಮೇಶನ್ ಪೇಜ್. ಇಲ್ಲಿ ಟಾಪ್ ನಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಕನ್ಫರ್ಮೇಶನ್ ಪೇಜ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಅದನ್ನ ಪ್ರಿಂಟ್ ಔಟ್ ತೆಗೆದುಕೊಳ್ಳಿ. ಇಂಪಾರ್ಟೆಂಟ್ ನೋಟ್ ಏನಂದ್ರೆ ಫೋಟೋ ರೀಸೆಂಟ್ ಆಗಿ ಇರಬೇಕು, ಕ್ಯಾಪ್ ಮಾರ್ಕ್ಸ್ ಇರಬಾರ್ದು, ಆಧಾರ್ ಅಂಡ್ 10th ಮಾರ್ಕ್ಸ್ ನಲ್ಲಿ ಸೇಮ್ ಹೆಸರು ಇರಬೇಕು. ವ್ಯೂ ನಲ್ಲಿ ಎಲ್ಲ ಒಂದ್ಸು ಚೆಕ್ ಮಾಡಿಕೊಳ್ಳಿ ಸಬ್ಮಿಟ್ ಮಾಡಕ್ಕಿಂತ ಮುಂಚೆ. ಪೇಮೆಂಟ್ ಆದ್ಮೇಲೆ ಎಡಿಟ್ ಆಪ್ಷನ್ ಇರೋದಿಲ್ಲ. ಸೊ ಈ ಸ್ಟೆಪ್ಸ್ ಫಾಲೋ ಮಾಡಿದ್ರೆ JEE ಮೇನ್ ಅಪ್ಲಿಕೇಶನ್ ಬಹಳ ಸುಲಭವಾಗಿ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ನಲ್ಲಿ ಕೇಳಿ, ಉತ್ತರ ಕೊಡ್ತೀನಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕ್ಲಿಕ್ ಇನ್ ಫಾರ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಎಜುಕೇಶನ್ ಅಪ್ಡೇಟ್ಸ್ ಒಳ್ಳೆಯ ಸಿಂಪಲ್ ಕನ್ನಡದಲ್ಲಿ ನಿಮಗೆ ಕೊಡ್ತಿರ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಧನ್ಯವಾದಗಳು.